ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡೋಣ. ಸಂಚಿಕೆ 111 ಇದು. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ, ಮುತ್ತುರಾಜನ್ಗೆ ಇನ್ನೊಂದು ಹುಡುಗಿ ನೋಡೋಕ್ಕೆ ರೆಡಿಯಾಗಿರ್ತಾರೆ. ಬಟ್ ಇವನು ಒಪ್ಕೊಂಡಿರಲ್ಲ ಮುತ್ತುರಾಜು. ಬಟ್ ಮನೆಗೆ ಬೇಗ ಬಂದು ಇವರು ಹೇಳ್ತಾರೆ, ಫೋರ್ಸ್ ಮಾಡ್ತಾರೆ. ಮುತ್ತುರಾಜ್ ಮನೆಗೆ ಬೇಗ ಬಂದಿರೋದ್ರಿಂದ ಮಧ್ಯಾಹ್ನನೇ ಆಯ್ತಮ್ಮ ಹೋಗೋಣ ಅಂತ ಹೇಳ್ತಾನೆ. ಆವಾಗ ಎಲ್ಲರೂ ಖುಷಿ ಆಗ್ತಾರೆ. ಅಣ್ಣ, ಈ ಥರ ಡ್ರೆಸ್ ಮಾಡ್ಕೊಂಬರ್ಬೇಡ, ನಾನು ಸಂಕ್ರಾಂತಿಗೆ ಪೆನ್ಸಿಲ್ ಕಟ್ ಪ್ಯಾಂಟು ಮತ್ತು ಸ್ಲಿಮ್ ಫಿಟ್ ಶರ್ಟ್ ತೊಗೊಂಬಂದಿದ್ದೀನಿ, ಅದನ್ನು ಹಾಕೊಂಬ ಒಳಗಡೆ ಹೋಗು ಅಂತ ಹೇಳಿ ಕಳಿಸ್ತಾನೆ. ನನಗೆ ಅದೆಲ್ಲ ಆಗಬರಲ್ಲ, ನಾನು ಹೀಗೆ ಬರ್ತೀನಿ ಅಂದಾಗ ಚಂದನ ಅವರು ಹೇಳ್ತಾರೆ, ಬೇಡ ಅಣ್ಣ ಪ್ಲೀಸ್ ಅಂತ ಅಂದಾಗ ಆಯ್ತಮ್ಮ ಅಂತ ಹೇಳಿ ಹೋಗಿ ಒಳಗಡೆ ರೆಡಿ ಆಗೋಕ್ಕೆ ಹೋಗ್ತಾನೆ. ಇವರೆಲ್ಲರೂ ನಾವು ಬರ್ತೀವಿ ಅಂತ ಹೇಳಿದಾಗ ಆಯಿತು ನಾವು ಮೂವರು ಹೋಗೋಣ ಅಂತ ಅಂದಾಗ ಮಹಿ ಅದಕ್ಕೆ ನಾನು ಬರ್ತೀನಿ ಅಂತ ಹೇಳ್ತಾನೆ. ಅಯ್ಯೋ ನೀನು ಬರಬೇಕು ಮಹಿ, ಇವರು ಇದ್ದಾರಲ್ಲ ಹರಿ, ಇವ್ರು ಬರಲ್ಲ ಅಂತ ಹೇಳ್ತಾಳೆ ಚಂದನ. ಅದಕ್ಕೆ ಹರಿ ಇಲ್ಲ ರೀ ನಾನು ಬರ್ತೀನಿ ಅಂತ ಹೇಳ್ತಾನೆ. ಪ್ಲೀಸ್ ಕರ್ಕೊಂಡೋಗಿ ಅಂತ ಹೇಳಿದಾಗ ಅದಕ್ಕೆ ಕಂಠಿ ಹೇಳ್ತಾನೆ, ನಿಮ್ಗೆ ಹೇಗಿದ್ದರೂ ಒಬ್ಬರು ಡ್ರೈವರ್ ಬೇಕು ಅಲ್ವಾ, ಅದಕ್ಕೆ ಅಂದಾಗ ಆಯಿತು ನನ್ನ ಕಡೆಗೂ ಡ್ರೈವರ್ನೇ ಮಾಡಿಬಿಟ್ರಲ್ಲ, ಆಯಿತು ನಡ್ರಿ ಹೋಗೋಣ ಅಂತ ಅಂದಾಗ ಅಷ್ಟೊತ್ತಿಗೆ ಮುತ್ತುರಾಜ್ ಕರೀತಾನೆ, ಹರಿ ಬಾರೋ ಇಲ್ಲಿ ಅಂತಂದಾಗ ಒಳಗಡೆ ಹೋಗ್ತಾನೆ. ಇವರಿಬ್ಬರು ತಮಾಷೆ ಮಾಡಿಕೊಂಡು ನಗಾಡ್ಕೊಂಡು ಖುಷಿಯಾಗಿರ್ತಾರೆ. ಎಲ್ಲರೂ ರೆಡಿಯಾಗಿ ಮಧ್ಯಾಹ್ನ ಆಗಿರುತ್ತೆ. ಅಷ್ಟರೊಳಗೆ 4 ಗಂಟೆಗೆ ಒಂದು ಕಾಫಿ ಶಾಪ್ಗೆ ಹೋಗ್ತಾರೆ, ಹೋಟೆಲ್ಗೆ. ಎಲ್ಲರೂ ಬಂದಿರ್ತಾರೆ, ಮಾತಾಡ್ತಾ ಇರ್ತಾರೆ. ಬನ್ನಿ ಅಣ್ಣ ಅಲ್ಲಿ ಹೋಗಿ ಕುತ್ಕೊಳ್ಳೋಣ ಅಂತ ಹೇಳ್ತಾಳೆ, ಖಾಲಿ ಇದೆ. ಇವನು ಮುತ್ತುರಾಜು ಅನ್ಕಂಫರ್ಟಬಲ್ ಇರ್ತಾನೆ. ಅದಕ್ಕೆ ಯಾಕಣ್ಣ ಪ್ಯಾಂಟ್ ಲೂಸ್ ಆಗಿದೆಯಾ ಟೈಟ್ ಆಗಿದೆಯಾ ಅಂತ ಕೇಳ್ತಾನೆ ಹರಿ. ಅದಕ್ಕೆ ಇಲ್ಲ ಕಣೋ, ನನಗೆ ಯಾಕೋ ಕಂಫರ್ಟ್ ಆಗ್ತಾಯಿಲ್ಲ ಅಷ್ಟೇ ಅಂತಂದಾಗ ಎಲ್ಲರೂ ಹೋಗಿ ಕುತ್ಕೋತಾರೆ. ಯಾಕ್ರೋ ಇಷ್ಟು ದೊಡ್ಡ ಹೋಟೆಲ್ಗೆ ಕರ್ಕೊಂಡು ಬಂದಿದ್ದೀರಾ, ಇದು ಒಂದು ಕಾಫಿ ಕುಡಿಯೋ ಖರ್ಚಲ್ಲೇ ಒಂದು 4 ಮೂಟೆ ಸಿಮೆಂಟ್ ಬಂದುಬಿಡುತ್ತಲ್ರೋ, ಯಾಕ್ರೋ ಬೇರೆ ಕಡೆ ಎಲ್ಲಾದರೂ ನೋಡ್ಕೋಬೋದಿತ್ತಲ್ಲ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಹುಡುಗಿ ಬರ್ತಾಳೆ. ಮಹಿ ಹೇಳ್ತಾನೆ, ಬರೀ ಅಣ್ಣ ಕಾಂಕ್ರೀಟು ಮತ್ತು ಕುಕ್ಕಿಂಗು ಅದು ಇದು ಮಾತಾಡಬೇಡ, ಸ್ವಲ್ಪ ಚೆನ್ನಾಗಿ ಮಾತಾಡು ಕಾನ್ಫಿಡೆನ್ಸಿಂದ ಅಂತ ಹೇಳ್ಕೊಡ್ತಾನೆ ಮಹಿ ಮತ್ತು ಹರಿ ಚಂದನ. ಅಷ್ಟರೊಳಗೆ ಹುಡುಗಿ ಬಂದು ಇವ್ರ ಕಡೆನೇ ಬರ್ತಾಳೆ. ಇನ್ನೊಬ್ಬನು ಬಂದಿರ್ತಾನೆ ಸೈಡಿಗೆ. ಇವನು ಯಾರಪ್ಪ ಅಂತ ವಿಚಿತ್ರವಾಗಿ ನೋಡ್ತಾರೆ ಎಲ್ಲರೂ. ಹಾಯ್ ಅಂತ ಹೇಳಿ ಒಬ್ರಿಗೊಬ್ಬರು ಇಂಟ್ರೊಡ್ಯೂಸ್ ಮಾಡಿಕೊಂಡು ಕುತ್ಕೋತಾರೆ. ಚಂದನ ಕೇಳ್ತಾಳೆ, ಇವ್ರು ಯಾರು ಗೊತ್ತಾಗಲಿಲ್ವಲ್ಲ ಅಂತ ಅಂದಾಗ ಇವನು ನನ್ನ ಫ್ರೆಂಡು, ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾಳೆ. ಈ ಹುಡುಗಿ ಅಂತೂ ವಿಚಿತ್ರವಾಗಿ ಆಡ್ತಾ ಇರ್ತಾಳೆ. ಎಲ್ಲದಕ್ಕೂ ಇವಳ ಫ್ರೆಂಡ್ ಇದ್ದಾನಲ್ಲ ಇವನ್ನೇ ಕೇಳ್ತಾ ಇರ್ತಾಳೆ. ಅವಳೇನು ಮಾತಾಡ್ತಾನೇ ಇರಲ್ಲ, ಇವನೇ ಮಾತಾಡ್ತಾ ಇರ್ತಾನೆ. ಇವರಿಬ್ಬರು ಮಹಿ ಮತ್ತು ಹರಿ, ಇವನೇನೋ ಹಿಂಗಿದ್ದಾನೆ, ಇವನಿಗೋಗಿ ಚೆನ್ನಾಗಿ ಬಾರಿಸ್ಬೇಕು, ಹೀಗೆ ಮಾತಾಡ್ತಾನಲ್ಲ ಅಂತ ಬೈತಾ ಇರ್ತಾರೆ. ಚಂದನ ಸುಮ್ಮನೆ ರೀ ಅಂತ ಹೇಳ್ತಾಳೆ. ಆವಾಗ ಇವನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವರಿಬ್ರಿಗೂ ಎಲ್ಲರಿಗೂ ಇರಿಟೇಟ್ ಮಾಡ್ತಾ ಇದ್ದಾರೆ, ಹುಚ್ಚುಚ್ಚಾಗಿ ಕ್ವಶನ್ ಕೇಳಿಕೊಂಡು. ಆವಾಗ ಚಂದನ ಹೇಳ್ತಾಳೆ, ನೀವು ಅಷ್ಟೇ ಮಾತಾಡ್ತಾ ಇರ್ತೀರಲ್ಲ, ನೀವ್ಯಾಕೆ ಮಾತಾಡ್ತೀರಾ, ಫಸ್ಟು ಹುಡುಗಿ ಮಾತಾಡಲಿ ಅಂತ ಅಂದಾಗ ಇವನು ಎದ್ದೋಗ್ತಾ ಇರ್ತಾನೆ. ಬೇಡ ಬೇಡ ಕುತ್ಕೋ, ಇವನೇ ಒಪ್ಪಿಗೆ ಕೊಟ್ಟರೆ ನಾನು ಮದುವೆ ಮಾಡ್ಕೊಳೋದು ಅಂತ ಹೇಳ್ತಾಳೆ. ಆಯಿತು ನೀವು ಬೇರೆ ಟೇಬಲಲ್ಲಿ ಹೋಗಿ ಅಣ್ಣನ ಜೊತೆಗೆ ಮಾತಾಡ್ಕೊಂಡು ಬನ್ನಿ ಅಂತ ಚಂದನ ಕಳಿಸ್ತಾಳೆ. ಇವ್ರು ಬೇರೆ ಟೇಬಲಲ್ಲಿ ಹೋಗಿ ಮಾತಾಡ್ಕೊಂಬರ್ತಾರೆ ಅಂತ ಕಳಿಸಿದರೆ ಈ ಹುಡುಗನ್ನು ಕರ್ಕೊಂಡು ಹೋಗ್ತಾಳೆ ಅವಳು. ಇವನು ಬಂದಿರೋ ಬೆಸ್ಟಿ ಇವನು ಮುತ್ತುರಾಜು ಫೋಟೋ ತೆಗಿತಾನೆ. ನಿನಗೆಷ್ಟು ಸ್ಯಾಲ್ರಿ, ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಫಾಲೋವರ್ಸ್ ಇದ್ದಾರೆ, ಹಾಗೆ ಹೀಗೆ ಅವಮಾನ ಮಾಡಿ ಕೇಳ್ತಾ ಇರ್ತಾನೆ. ಇವರಿಬ್ಬರು ನಕ್ಕೊಂಡು ಅವಮಾನ ಮಾಡ್ತಾ ಇರ್ತಾರೆ ಮುತ್ತುರಾಜನ್ಗೆ. ಅದಕ್ಕೆ ಅವನು ಹೇಳ್ತಾನೆ, ಹೌದು ಇವ್ರು ಯಾರು, ಇವರೇ ಬರೀ ಮಾತಾಡ್ತಾರಲ್ಲ ಅಂತ ಅಂದಾಗ, ಹೌದು ಇವರು ನನ್ನ ಬೆಸ್ಟಿ, ಇವನು ಯಾರಿಗೆ ನನಗೆ ಮದುವೆ ಮಾಡ್ಕೊ ಅಂತ ಹೇಳ್ತಾನೋ ಅವ್ರಿಗೆ ನಾನು ಮದುವೆ ಮಾಡ್ಕೊಳೋದು ಅಂತ ಹುಡುಗಿ ಹೇಳ್ತಾಳೆ. ಈ ಕಡೆ ಚಂದನ ಹೋಗಲಿ ಬಿಡು, ಅವ್ರ ಕಸಿನ್ ಬ್ರದರೋ ಇಲ್ಲೋ ಬ್ರದರೋ, ಅದಕ್ಕೆ ಅವರಷ್ಟು ಮುತುವರ್ಜಿ ವಹಿಸ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಫಸ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಬಿಡ್ತೀನಿ ಅವನ ಪ್ರೊಫೈಲು, ಅವನು ಯಾರು ಅಂತ ನೋಡ್ಕೋತಾಳೆ.
ಈ ಹುಡುಗಿ ಸೋಷಿಯಲ್ ಮೀಡಿಯಾದಲ್ಲಿ ಅವನಿಗೆ ಮೈ ವರ್ಲ್ಡ್ ಅಂತ ಹಾಕ್ಕೊಂಡಿರ್ತಾಳೆ. ಮೋಸ್ಟ್ಲಿ ಲವ್ವರೋ ಬೆಸ್ಟಿನೋ ಈ ಥರ ಇದೆ, ಬ್ರದರ್ ಅಂತ ಅಲ್ಲ ಅಂತ ಇವ್ರು ಮೂವರು ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ. ಆಯ್ತಾಯಿತು ಮಾತಾಡ್ಕೊಂಬರಲಿ ಅಂತ ಹೇಳಿದಾಗ ಅಣ್ಣ ಕಾಫಿ ತೊಗೊಂಡು ಹೋಗು ಅಂತ ಹೇಳಿ ಕಳಿಸ್ತಾನೆ. ಕಾಫಿ ತೊಗೊಂಡು ಬರ್ತಾನೆ ಹರಿ. ಹೌದಾ, ಹಾಗಿದ್ರೆ ಈ ನಿಮ್ಮ ಫ್ರೆಂಡು ಯಾವ ಹುಡುಗನ ತೋರಿಸಿ ಮದುವೆ ಮಾಡ್ಕೊ ಅಂತ ಹೇಳ್ತಾರೋ ಆ ಹುಡುಗನ್ನೇ ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳ್ತಾನೆ. ಇವಳಿಗೆ ಒಂಥರ ಇನ್ಸಲ್ಟ್ ಆದಂಗೆ ಆಗುತ್ತೆ. ಆಯಿತು ಇನ್ನು ಹೊರಡ್ತೀನಿ ಅಂತ ಹೇಳಿ ಇವರಿಬ್ಬರು ಎದ್ದೋಗ್ತಾರೆ. ಅವನು ಅಷ್ಟೇ, ಮುತ್ತುರಾಜ್ ಎದ್ದು ಬರೋಕ್ಕೆ ರೆಡಿ ಆಗ್ತಾನೆ. ಕಾಫಿಯಲ್ಲಿ ಲವ್ ಮಾರ್ಕ್ ಬಿಡಿಸಿರೋದು ತೊಗೊಂಡು ಬಂದಿರ್ತಾನೆ. ಅವಳು ಮಾಡ್ತೀನಿ ರೀ ಅಂತ ಹೇಳಿ ಒಂದು ಸ್ಪೂನ್ ತೊಗೊಂಡು ಎಲ್ಲ ಅಳಿಸಾಕ್ಬಿಡ್ತಾಳೆ. ನನ್ನ ಮನಸ್ಸು ಮಾತ್ರ ಅರ್ಥ ಆಗಲ್ಲ, ನಿಮಗೆ ಎಲ್ಲರ ಮನಸ್ಸೂ ಅರ್ಥ ಆಗುತ್ತೆ ಅಂತ ಹರಿ ಹೇಳ್ತಾ ಇರಬೇಕಾದ್ರೆ ಅವರಿಬ್ಬರು ಬಂದ್ಬಿಟ್ಟು ಇವ್ರ ಹತ್ರ, ಚಂದನ ನಾವಿನ್ನೂ ಬರ್ತೀವಿ, ನಮ್ಮ ಡಿಸಿಷನ್ ಏನು ಅಂತ ಹೇಳಿ ಮನೆಗೆ ಹೋಗಿ ಆಮೇಲೆ ತಿಳಿಸ್ತೀವಿ ಅಂತ ಹೇಳಿ ಹೊರಟೋಗ್ತಾಳೆ. ಇವಳು ಚಂದನ ಯಾಕೆ ಏನಾಯಿತು ಅಂತ ಕೇಳ್ತಾ ಇರ್ತಾಳೆ ಮುತ್ತುರಾಜನ್ನ. ಏನೂ ಇಲ್ಲ, ಆಯಿತು ಬನ್ನಿ ಹೊರಗಡೆ ಹೋಗಿ ಕಾರಲ್ಲಿ ಮಾತಾಡೋಣ ಅಂತ ಹೇಳಿ ಹರಿ ಕರ್ಕೊಂಡು ಹೋಗ್ತಾನೆ. ಎಲ್ಲರೂ ಇವಾಗ ಮುತ್ತುರಾಜನ್ನ ಅಟ್ಯಾಕ್ ಮಾಡ್ತಾರೆ. ಏನಾಯಿತು, ಏನೇನು ಮಾತಾಡಿದ್ರಿ ಅಂತ ಎಲ್ಲ ಹರಿ ಎಲ್ಲರೂ ಕೇಳ್ತಾರೆ. ಆವಾಗ ಅವನು ಹಾಗೆ ಅದು ಇದು ಮಾತಾಡಿದ್ವಿ ಜನರಲ್ಲಾಗಿ ಅಂತ ಹೇಳ್ತಾನೆ. ಅಣ್ಣ ಆ ಹುಡುಗಿ ಏನಾಗಬೇಕಂತೆ ಆ ಹುಡುಗಿಗೆ ಅಂತ ಕೇಳಿದಾಗ ಏನೋ ಹೇಳ್ದ, ನೆನ್ಪು ಮಾಡ್ಕೋತೀನಿ ಇರು, ಏನೋ ಹೇಳ್ದ ಅಂತ, ಬೆಸ್ಟಿ ಅಂತೆ ನೋಡು ಅಂತ ಹೇಳ್ತಾನೆ. ಆವಾಗ ಶಾಕ್ ಆಗಿಬಿಡುತ್ತೆ ಹರಿಗೆ. ಆ ಕಡೆ ಹೋಗಿ ಗಾಡಿ ನಿಂದಿರಿಸ್ತಾನೆ ಕಾರ್ನ. ಅದಕ್ಕೆ ಮೈನು ಬೆಸ್ಟಿ ಅಂತ ಅಂದಾಗ, ಹೌದು ಬೆಸ್ಟಿ ಅಂದರೆ ಏನು ಅಂತ ಮುತ್ತುರಾಜ್ ಕೇಳ್ತಾನೆ. ಅಣ್ಣ ಅದು ಒಂಥರ ಈ ಕಡೆ ಫ್ರೆಂಡು ಅಲ್ಲ, ಈ ಕಡೆ ಫ್ರೆಂಡ್ಗಿನ ಜಾಸ್ತಿ, ಲವ್ವರ್ಕಿನ ಕಡಿಮೆ ಅಂತ ಅಂದಾಗ, ಅಯ್ಯೋ ಮುಂದೆ ಮದುವೆ ಆದರೂ ಅವನ ಜೊತೆಗಿರ್ತಾನಂತ ಅಂತ ಅಂದಾಗ, ಹೌದು ಇದೇ ಥರ ಇರ್ತಾರೆ ಅಂತ ಹೇಳ್ತಾರೆ ಇವರು. ಅದಕ್ಕೆ ಮೈ ಹೇಳ್ತಾನೆ, ಈ ಕಡೆ ರೂಮ್ಗೂ ಬರಲ್ಲ, ಅಲ್ಲ ಹಾಲಲ್ಲಿ ಮಲ್ಕೊಳೋಕ್ಕೂ ಆಗಲ್ಲ, ಹೊರಗಡೆ ಹೋಗಿ ಮಲ್ಕೊಳೋಕ್ಕೂ ಆಗಲ್ಲ, ಆ ಥರ ಪರಿಸ್ಥಿತಿ ಅಂತ ಅಂದಾಗ, ಅಯ್ಯೋ ಇಂಥವ್ರಿಗೆಲ್ಲ ಮದುವೆ ಯಾಕಮ್ಮ, ಬೇಡ ಈ ಹುಡುಗಿ ಅಂತ ಹೇಳ್ತಾನೆ. ಹೌದಣ್ಣ ಈ ಥರ ಹುಡುಗಿ ನಮಗೆಲ್ಲ ಸೆಟ್ ಆಗಲ್ಲ ಅಂತ ಮೈ ಮತ್ತು ಹರಿ ಹೇಳ್ತಾನೆ. ನಮ್ಮ ಗಂಧದ ಗುಡಿ ಪರಂಪರೆಗೆ ಸೆಟ್ ಆಗೋದೇ ಇಲ್ಲ ಬಿಡು, ಬೇರೆ ಹುಡುಗಿನ ಹುಡ್ಕೋಣ ಅಂತ ಚಂದನ ಹೇಳ್ತಾಳೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.